ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 28 ಜುಲೈ, ಟೈಮು 9:45 ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಇನ್ನೂ ಏನು ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಕಣ್ಗುಡ್ಡೆ ನೋವು ಬಂದುಬಿಟ್ಟಿತ್ತು. ಸ್ವಲ್ಪ 2 ದಿನದಿಂದನೂ ನೋವು ಕಮ್ಮಿನೇ ಆಗ್ತಾಯಿಲ್ಲ. ಆ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ಎಲ್ಲ ತೊಗೊಂಡಿದ್ದೀನಿ, ಆದರೂ ಕಮ್ಮಿ ಆಗ್ತಾಯಿಲ್ಲ. ಇನ್ನೊಂದು ತರಿಸಿದ್ದೀನಿ ಟ್ಯಾಬ್ಲೆಟ್, ಮಾಮೂಲಿ ನಾನು ತೊಗೊಳ್ಳೋ ಅಂಥದ್ದು, ಅದನ್ನು ತೊಗೋಬೇಕು. ಸ್ವಲ್ಪ ಏನಾದ್ರು ತಿಂಡಿ ತಿಂದು ತೊಗೊಳ್ಳೋಣ ಅಂತ ಹೇಳಿ. ಹಾಗೆಯೇ ನನ್ನ ಮಗಳಿಗೂ ಅಷ್ಟೇ ಬೆಳಗ್ಗೆ ಏನೂ ತಿಂಡಿನೂ ಮಾಡ್ಕೊಡ್ಲಿಲ್ಲ, ಹಾಗೆ ಹೋದ್ಲು. ಅಲ್ಲೇನಾದ್ರು ತಿನ್ಕೊಳ್ತೀನಿ ಬಿಡಮ್ಮ ಮಧ್ಯಾಹ್ನಕ್ಕೆ, ಇವಾಗ ಬೆಳಗ್ಗೆ ಏನೂ ಹೊಟ್ಟೆ ಹಸಿತಿಲ್ಲ ಅಂತ ಹೇಳಿ ಸ್ವಲ್ಪ ಹಣ್ಣಿತ್ತು ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಕುಡ್ಕೊಂಡು ಹೋದ್ಲು. ಬಟ್ಟೆನೂ ಅಷ್ಟೇ, ನೆನ್ನೆ ಎಲ್ಲ ಒಗ್ದಾಕಿದ್ದೀನಿ, ಅದನ್ನು ಸಹ ಹಿಂಡಿಲ್ಲ. ಹೋಗಿ ಎಲ್ಲ ಹಿಂಡ್ಬಿಟ್ಟು ಒಗ್ದಾಕಿ ಹಾಗೆಯೇ ಒಣಗಾಕ್ಬಿಟ್ಟು ಬರಬೇಕು. ಮತ್ತು ಬೆಡ್ಶೀಟ್ ಎಲ್ಲನೂ ಎತ್ತಿದ್ದೀನಿ. ಇವತ್ತು ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಹೇಳಿ, ಯಾಕಂದರೆ ನೋವು ಸ್ವಲ್ಪ ತಡ್ಕೊಳ್ಳೋ ಹಂಗಿದೆ, ಹಾಗಾಗಿ ಸುಮ್ಮನಿದ್ದೀನಿ. ಇನ್ನೊಂದು ಟ್ಯಾಬ್ಲೆಟ್ ತೊಗೊಳ್ದೇನೆ, ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಟ್ಯಾಬ್ಲೆಟ್ ತೊಗೊಳ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸ್ವಲ್ಪ ಸುಧಾರಿಸ್ಕೊಂಡು ಮೇಲೆ ಬಟ್ಟೆ ಎಲ್ಲ ಒಗೆದಿಟ್ಟಿದ್ದೀನಿ, ಅದನ್ನೆಲ್ಲ ಜಾಲಿಸ್ಬಿಟ್ಟು ಹಾಗೆಯೇ ಒಣಗಾಕ್ಬಿಟ್ಟು ಬರ್ತೀನಿ. ಇದು ಟೈಮ್ ಸರಿಗಿಲ್ಲ ಫ್ರೆಂಡ್, ನಿಂತೋಗ್ಬಿಟ್ಟಿದೆ ಗಡಿಯಾರ, ಶೆಲ್ ಬೇರೆದು ಹಾಕಿಸ್ಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಮೇಲೆ ಬಂದಿದ್ದೀನಿ. ಅದೇ ಬೆಡ್ಶೀಟ್ ಎಲ್ಲ ಹಾಕಿದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಒಗೆದ್ಬಿಟ್ಟು ಹಾಗೆ ಒಣ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ. ಬಿಸಿಲು ಚೆನ್ನಾಗಿದೆ ಇವತ್ತು, ಹಾಗಾಗಿ ಒಗೆದ್ಬಿಟ್ಟು ಒಂದೇ ಸಲ ಕೆಳಗಡೆ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಬಂದೆ. ಟ್ರಿಪ್ ಇದೆ, ನನ್ನ ಮಗಳು ಕಾಲೇಜ್ಗೆ ಹಾಕೊಂಡು ಹೋಗಿದ್ದು ಬಟ್ಟೆ ಎಲ್ಲ, ಅದನ್ನು ನಾಳೆ ಹೋಗಿದ್ದೀನಿ. ಇವತ್ತು ಇಷ್ಟಿಗೆ ಸಾಕು. ಇವತ್ತು ನೋಡಿ ಇಷ್ಟು ಬಟ್ಟೆ ಎಲ್ಲ ಒಗ್ದಿದ್ದೀನಿ. ತುಂಬ ಬಿಸಿಲಿದೆ ಇವತ್ತು ಚೆನ್ನಾಗಿ, ಅದಕ್ಕೆ ಎಲ್ಲ ಒಗೆದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಬಂದೆ. ನೋಡಿ ಬೆಡ್ಶೀಟ್ ಎಲ್ಲ ಒಗ್ದಾಗಿದೆ, ಇದನ್ನು ಜಾಲಿಸಿ ಒಣಗಾಕಬೇಕು ಅಷ್ಟೇನೆ. ಹಾಗೆ ಈ ವ್ಯೂಸ್ ನೋಡ್ತಿದ್ದೀರಲ್ಲ, ಇದು ನಾನು ವಾಕಿಂಗ್ ಮಾಡ್ತೀನಲ್ಲ ಆ ಜಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಫೀಲ್ಡು, ಲ್ಯಾಂಡು ಚೆನ್ನಾಗಿದೆ ಮಾತ್ರ ವಾಕಿಂಗ್ ಮಾಡೋದಕ್ಕೆಲ್ಲ. ಪೀಸ್ಫುಲ್ಲು, ತುಂಬ ಯಾವುದು ವೆಹಿಕಲ್ಸು ಓಡಾಡಲ್ಲ, ಧೂಳು ಈ ಥರ ಏನೂ ಇಲ್ಲ, ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಬರ್ಬೋದು. ಮತ್ತು ಗಿಡಗಳ ಅಪ್ಡೇಟ್ ತೋರಿಸ್ತೀನಿ ನೋಡಿ. ಇವತ್ತು ತುಂಬ ಬಿಸಿಲಿದೆ, ಕ್ಲಾರಿಟಿನೂ ಅಷ್ಟು ನೀಟಾಗಿ ಬರ್ತಾಯಿಲ್ಲ ನೋಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಗಿತೀನಿ ನೋಡಿ. ಇವತ್ತು ದಾಸವಾಳ ಇಲ್ಲಿ 4 ಬಿಟ್ಟಿದೆ, ಇದನ್ನು ಎಲ್ಲ ಪ್ರೂನ್ ಮಾಡಿಬಿಟ್ಟಿದ್ದೀನಿ. ಕೆಲವೊಂದೆಲ್ಲ ಗಿಡಗಳನ್ನೆಲ್ಲ, ದಾಸವಾಳ ಗಿಡ ಎಲ್ಲ ತುಂಬ ಹುಳ ಆಗಿಬಿಟ್ಟಿತ್ತು. ನಾನು ಯೂಟ್ಯೂಬ್ ಬಗ್ಗೆ ಗಮನ ಕೊಟ್ಟು ಗಿಡದ ಕಡೆ ಗಮನ ಕೊಡೋದೇ ಮರೆತುಬಿಟ್ಟೆ. ಸೊ ಹಾಗಾಗಿ ತುಂಬ ಹುಳ ಆಗಿಬಿಟ್ಟಿತ್ತು, ಎಲ್ಲನೂ ಪ್ರೂನ್ ಮಾಡಿದ್ದೀನಿ ಕೆಲವೊಂದನ್ನೆಲ್ಲ. ದಾಸವಾಳ ನೆನ್ನೆ ತೊಗೊಂಡು ಬಂದೆ, ನೆನ್ನೆ ಹೋಗಿದೆ ನರ್ಸರಿ ಹತ್ರ, ಅಂದರೆ ಬೇರೆ ಕೆಲಸಕ್ಕೆ ಅಂತ ಹೋಗಿದೆ. ಹಾಗೆ ಬರ್ತಾ ಇದೊಂದು ದಾಸವಾಳ ಗಿಡ ತೊಗೊಂಡು ಬಂದೆ, ದೊಡ್ಡದು. ಇದು ಅಷ್ಟೇ ನಾಟಿ ದಾಸವಾಳ ಅನಿಸುತ್ತೆ, ಚೆನ್ನಾಗಿದೆ. ಈ ಥರ ಮೊಗ್ಗಿದೆ ನೋಡಿ, ಈ ಥರ ಬಿಡುತ್ತೆ. ಇವತ್ತು ಬೆಳಗ್ಗೆ ಇದನ್ನು ರಿಪೋರ್ಟ್ ಮಾಡೋದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಯಾರೂ ಮಾಡ್ಕೊಡೋರು ಇರಲಿಲ್ಲ. ಸೊ ಹಾಗಾಗಿ ನಾನೇ ರಿಪೋರ್ಟ್ ಮಾಡಿಬಿಟ್ಟು ಇವಾಗ ಮೇಲೆ ಬಂದೆಲ್ಲ ತೋರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ, ನಾನು ಎಲ್ಲ ಪೂರ್ತಿಯಾಗಿ ಇದು ಮಾಡಿಬಿಟ್ಟಿದ್ದೆ ನೋಡಿ. ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇಲ್ಲಿ ಒಂದು ದಾಸವಾಳ ಗಿಡಗಳು ಹಾಕ್ಕೊಂಡಿದ್ದೀನಿ. ಇದು ನಂದಿ ಬಟ್ಲು ಗಿಡ ಅಂತಾರಲ್ಲ ಅದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಬೀಜ ಇನ್ನೂ ಬಂದಿಲ್ಲ, ಮೊಳಕೆ ಬಂದಿಲ್ಲ. ಇದು ನೋಡಿ ಬಾಯಿ ಬಸ್ಲೆ ಸೊಪ್ಪು ಗಿಡ. ಇದು ಚಿಕ್ಕ ಬಟನ್ಸ್ ರೋಸು ಅಂತಾರಲ್ಲ ಅದು, ತಂದು ಸುಮಾರು 2 ತಿಂಗಳಾಯಿತು. ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದು ಅಷ್ಟೇ ಒಂದು ರೋಸ್ ಗಿಡ. ಇದು ಶೋ ಪ್ಲ್ಯಾಂಟ್, ಇದು ಒಂದು ಹೂ ಗಿಡ. ಇದು ನಾವು ಮಂಗಳೂರು ಸೈಡ್ ಟ್ರಿಪ್ಗೆ ಹೋಗಿದ್ದೆ ನೋಡು, ಅಲ್ಲೆಲ್ಲ ಎಷ್ಟೊಂದು ಬಿಟ್ಟಿದೋ ಗೊತ್ತಾ ಈ ಗಿಡ. ಇದು ಶೋ ಗಿಡ. ಇದು ಇಲ್ಲಿ ನಾವು ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ. ಹೀಗೇನು ಅಲ್ಲೋಗಿ ಮಂಗಳೂರು ಹೋಗಿ ತೊಗೊಬರೋಕ್ಕಾಗತ್ತಾ? ಇಲ್ಲಿದ್ದಾಗ ನಾವು ಈ ಥರದ ಗಿಡಗಳನ್ನೆಲ್ಲ ದುಡ್ಡು ಕೊಟ್ಟೆ ತೊಗೋಬೇಕು. ಇದೊಂದು ಜೆರೇನಿಯಂ ಗಿಡ ಇದು. ಹಾಗೆ ಇದೊಂದು ಕನಕಾಂಬರ ಗಿಡ, ಇದೊಂದು ದಾಸವಾಳ ಗಿಡ, ಒಂದು ನಿತ್ಯ ಪುಷ್ಪ ಗಿಡ, ಅದೇ ಬಂದಿರೋದು ಮಾಮೂಲಿ. ಇದು ಅಲೋವೆರಾ ಗಿಡ, ಮತ್ತು ಇದೊಂದು ವೀಳ್ಯದೆಲೆ ಬಳ್ಳಿ ಹಾಕಿದ್ದೀನಿ. ಮತ್ತು ಇದು ಒಂದು ಶೋ ಪ್ಲ್ಯಾಂಟು, ಅದೇ ಬಂದಿರೋ ಅಂಥದ್ದು, ನಾನೇನು ಹಾಕ್ಕೊಂಡಿಲ್ಲ ಇದು. ಮತ್ತು ಇದನ್ನು ಅಷ್ಟೇ ಪೂರ್ತಿಯಾಗೆಲ್ಲ ಪ್ರೂನ್ ಮಾಡಿಬಿಟ್ಟಿದ್ದೆ. ಈ ಶೋ ಗಿಡ ಇವಾಗ ಚಿಗುರು ಬರ್ತಾ ಇದೆ ನೋಡಿ. ಇದು ಒಂದು ಶೋ ಗಿಡ, ಇದು ಝೀಝಿ ಪ್ಲ್ಯಾಂಟ್ ಅಂತಾರಲ್ಲ ಅದು. ಮತ್ತು ಇದು ಅಷ್ಟೇ ಒಂದು ಶೋ ಗಿಡ, ಚೆನ್ನಾಗಿದೆ ಈ ಶೋ ಗಿಡ. ಡಬಲ್ ಕಲರ್ ಬರುತ್ತೆ ಇದು, ಫಸ್ಟು ಗ್ರೀನ್ ಕಲರ್ ಬಂದು ಆಮೇಲೆ ಇದು ರೆಡ್ ಕಲರ್ ಆಗುತ್ತೆ ಆ ಗಿಡ. ಇದು ಚೆನ್ನಾಗಿದೆ. ಹಾಗೆ ಮೇಲೆ ಒಂದು ರೂಮ್ ಇದೆ. ಸೊ ಆ ರೂಮಲ್ಲಿ ಏನೇನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇದು ಮೇಲ್ಗಡೆ ಒಂದು ರೂಮ್ ನಾವು ಹಾಕಿಸ್ಕೊಂಡಿರೋ ಅಂಥದ್ದು.
ಕೆಲವೊಂದು ಬೇಡದೇ ಹೋದ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅಂದರೆ ನಾವು ಕೆಳಗಡೆ ಮನೆಯಲ್ಲಿದ್ದೀವಲ್ಲ ಅವೆಲ್ಲ ಅಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ ಅಲ್ವಾ, ಅದನ್ನೆಲ್ಲ ಈ ರೂಮಲ್ಲಿ ಇಟ್ಕೊಂಡಿದ್ದೀವಿ ನಾವು. ಬೀರು ಇದನ್ನು ನಮ್ಗೆ ಕೊಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ, ಸೊ ಹಾಗಾಗಿ ಹೇಗಿದ್ರು ಮೇಲೆ ರೂಮ್ ಮಾಡಿಸಿದ್ವಲ್ಲ, ಸೊ ಹಾಗಾಗಿ ಈ ಬೀರನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಡೈನಿಂಗ್ ಟೇಬಲ್ದು ಒಂದು ಚೇರು ಇದೆ, ಮತ್ತು ಇದರಲ್ಲಿ ತೆಂಗಿನಕಾಯಿ ಇದೆ, ಮತ್ತು ಮಾಮೂಲಿ ಸ್ವಲ್ಪ ಅಕ್ಕಿ ಮತ್ತು ರಾಗಿ ಇದೆಲ್ಲ ಇದೆ. ಮತ್ತು ಮಾಮೂಲಿ ಬೇಡದೇ ಹೋದ ಐಟಮ್ಸ್ ಎಲ್ಲ ಈ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಕಿಟಕಿ ತೆಗ್ದಿರ್ತೀನಿ, ಯಾಕಂದರೆ ಇಲ್ಲಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ತೊಗೊಬಂದಿದ್ರೆ ಅದನ್ನೆಲ್ಲ ಇಡ್ತೀನಲ್ವ, ಸೊ ಹಾಗಾಗಿ ಗಾಳಿ ಬೇಕು ಅಂತ ಹೇಳಿ ಕಿಟಕಿ ತೆಗ್ದಿದ್ದೀನಿ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಗೊತ್ತಾ. ಮತ್ತು ಇದು ಆಸಿಡು, ಎಣ್ಣೆ ಎಲ್ಲ ಇದು ಆಸಿಡು, ಮತ್ತು ಸ್ವಲ್ಪ ಡೊಮೆಕ್ಸು, ಅಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಸ್ಟಡಿ ಟೇಬಲ್. ಈ ಸಲ ನನ್ನ ಮಗ ಬರಬೇಕಾದ್ರೆ ತೊಗೊಬನ್ನಿ ಅಮ್ಮ, ಓದ್ಕೊಳಕ್ಕೆ ಬೇಕು ಕೂತ್ಕೊಂಡು, ಈ ಸ್ಟಡಿ ಟೇಬಲ್ ಒಂದಿದ್ದಾನೆ, ಸ್ಟಡಿ ಟೇಬಲ್ ತೊಗೊಂಡೋಗ್ಬೇಕು. ಮತ್ತು ಹಾಗೆ ನಮ್ಮದು ಬಟ್ಟೆ ಎಲ್ಲ ಫಿಲ್ಟರ್ ಮಾಡಿದೆ, ಅಂದರೆ ಬೇಡದದ್ದು ಬಟ್ಟೆ ಎಲ್ಲ ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಯಾವುದಲ್ಲಿ ನನ್ನ ಮಗನ ನೋಡೋಕೆ ಹೋಗ್ತಾ ಹಾಸ್ಟೆಲ್ ಹತ್ರ ಒಂದು ಅನಾಥಾಶ್ರಮ ಇದೆ, ಸೊ ಅಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಒಗ್ದಿರೋ ಅಂಥದ್ದು ಕಂಬಳಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ಇಲ್ಲಿ ಹಾಸಿಗೆ ಎಲ್ಲ ಇತ್ತು, ಇವಾಗ ನಮ್ಮ ಮನೆಯವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರಲ್ವ, ಅವ್ರಿಗೂ ಒಂದು ಬೇಕಲ್ಲ ರೂಮ್ಗೆ ಹಾಸಿಗೆ, ಅವರೊಂದು ತೊಗೊಂಡೋಗಿದ್ದಾರೆ, ನನ್ನ ಮಗ ಒಂದು ತೊಗೊಂಡೋಗಿದ್ದಾನೆ. ಆದ್ದರಿಂದ ಈ ಮಂಚಕ್ಕೆ ಹಾಸಿಗೆ ಖಾಲಿ ಇದೆ. ಇಲ್ಲೂ ಅಷ್ಟೇನೆ ಈ ಥರ ಎಕ್ಸ್ಟ್ರಾ ದಿಂಬು ಮತ್ತು ಕಂಬಳಿಗಳೆಲ್ಲ ಇರ್ತಾವಲ್ಲ, ಮತ್ತು ಒಗ್ದಿದ್ದು ಎಲ್ಲ ಕಂಬಳಿಗಳನ್ನೆಲ್ಲ ಇಲ್ಲಿ ನಾನು ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಈ ಹಾಸಿಗೆಗೆ ಬೆಡ್ಶೀಟ್ ಹಾಸ್ಬೇಕಿತ್ತು, ಆಸೆ ಇಲ್ಲ ಇನ್ನೂ, ನೋಡೋಣ ಹಾಸ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ಸ್ವೆಟರ್ಸು ಜರ್ಕಿನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಹ್ಯಾಂಗರ್ಗೆ ಹಾಕಿದ್ದೀನಿ. ಸರಿ ಫ್ರೆಂಡ್ಸ್, ಇದು ನಮ್ಮದು ಮೇಲ್ಗಡೆ ರೂಮು. ನಮ್ಮದು ಕೆಳಗಡೆ ಅಡುಗೆ ಮನೆ ಮತ್ತು ರೂಮ್ ಇಲ್ವಾ, ಅವೆರಡು ರೂಮು ಸೇರಿಸಿದ್ರೆ ಎಷ್ಟು ದೊಡ್ಡದಾಗಿ ಬರುತ್ತೆ, ಅಷ್ಟು ದೊಡ್ಡದಾಗಿದೆ ಈ ರೂಮು ತುಂಬ. ಈಗ ಬೆಡ್ಶೀಟ್ನೆಲ್ಲ ಒಗೆದು ಹೊಣೆ ಹಾಕಿ ಬಂದಿದ್ದೀನಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗಲ್ಲಿ. ಬಾಯ್.